ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಹೋಗೋವರಿಗೂ ಟಾರ್ಚ್ ಆನ್ ಆಗುತ್ತೆ, ಹಿಂದ್ಗಡೆ ಬರೋವರಿಗೂ ಕೂಡ ಟಾರ್ಚ್ ಆನ್ ಆಗಿರುತ್ತೆ. ಇದ್ರ ಒಳಗಡೆ ಇರುವಂತಹ ಪ್ರಾಡಕ್ಟ್ ತುಂಬಾನೇ ಯೂಸ್ಫುಲ್. ಇದು ನಿಮ್ಮ ಮೊಬೈಲ್ ಅನ್ನ ಕೂಡ ಚಾರ್ಜ್ ಮಾಡುತ್ತೆ. ಹಾಗೇನೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಇದನ್ನ ನೀವು ಫ್ಲಾಶ್ ಲೈಟ್ ಆಗಿ ಕೂಡ ಯೂಸ್ ಮಾಡಬಹುದು, ಟಾರ್ಚ್ ಆಗಿ ಕೂಡ ಯೂಸ್ ಮಾಡಬಹುದು. ಫ್ಲಾಶ್ ಲೈಟ್ ಆಗಿ ನೀವು ಇದನ್ನ ತುಂಬಾನೇ ಬ್ರಾಡ್ ಏರಿಯಾ ತನಕ ಲೈಟ್ ಸ್ಪ್ರೆಡ್ ಆಗೋ ರೀತಿ ಯೂಸ್ ಮಾಡ್ಕೊಳ್ಬಹುದು. ಎಲೆಕ್ಟ್ರಿಸಿಟಿ ಬೇಕೇ ಅಂತ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ. ಸೊ ವಿತೌಟ್ ಎಲೆಕ್ಟ್ರಿಸಿಟಿ ಕೂಡ ಇದನ್ನ ನೀವು ಯೂಸ್ ಮಾಡಬಹುದು. ಸೋಲಾರ್ ಇಂದ ಇದು ಚಾರ್ಜ್ ಕೂಡ ಆಗುತ್ತೆ. ಹಾಗೇನೆ ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಕೂಡ ಆಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಆಗುತ್ತೆ. ನೀವೇನಾದ್ರೂ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ, ಅಥವಾ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನಿಮ್ ಮೊಬೈಲ್ ಅನ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇಲ್ಲ ಅಂತ ಹೇಳಿದ್ರೆ, ಈ ಒಂದು ಪ್ರಾಡಕ್ಟ್ ಇದ್ರೆ ಸಾಕು. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಈ ಒಂದು ಬೆಲೆನಲ್ಲಿ. ಸೊ ನನಗಂತೂ ಸಖತ್ ಇಷ್ಟ ಆಯ್ತು. ಸೊ ಹೀಗಾಗಿ ತರಿಸಿದೀನಿ. ಸೊ ತರಿಸಿದ್ಮೇಲೆ ಅನ್ಬಾಕ್ಸಿಂಗ್ ಮಾಡ್ಲೇಬೇಕಲ್ಲ. ಸೊ ಅನ್ಬಾಕ್ಸಿಂಗ್ ಮಾಡೇ ಬಿಡೋಣ ಇವಾಗ. ಇದರ ಲಿಂಕ್ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅದರಲ್ಲೇನೆ ಸಿಗುತ್ತೆ. ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಈ ಪ್ರಾಡಕ್ಟ್ ನಿಮ್ಗೆ ಸಿಗುತ್ತೆ. ಅದೇ ನೀವು ಯೂಟ್ಯೂಬ್ ನಲ್ಲಿ ಅಥವಾ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತಾ ಇದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಪ್ರಾಡಕ್ಟ್ ಬಂತು, ಮಸ್ತಾಗಿದೆ. ಸೊ ವ್ಯಾಟ್ ಮತ್ತೆ ಸೋಲಾರ್ ಚಾರ್ಜಿಂಗ್ ಬಗ್ಗೆ, USB ಚಾರ್ಜಿಂಗ್ ಬಗ್ಗೆ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಸೋಲಾರ್ ಮೂಲಕ ಕೂಡ ನೀವು ಇದನ್ನ ಚಾರ್ಜ್ ಮಾಡಬಹುದು. ಸೊ ಅದೆಲ್ಲ ಇದೆ. ಸೊ ಡೈರೆಕ್ಟ್ ಆಗಿ ನಾವು ಪ್ರಾಡಕ್ಟ್ ಕಡೆನೇ ಹೋಗೋಣ. ಸೊ ಮೇನ್ ಪ್ರಾಡಕ್ಟ್ ಹಿಂಗಿದೆ. ನಂಬಕ್ಕೆ ಆಗ್ತಾ ಇಲ್ಲ ಇದು. ಯಾಕೆ ಅಂತ ಹೇಳಿದ್ರೆ, ನೀವು ನೋಡಿ ಇಷ್ಟೆಲ್ಲ ಫೀಚರ್ ಇದ್ ರೀತಿ ಕಾಣಿಸುತ್ತೆ, ಬಟ್ ಸಖತ್ ಲೈಟ್ ವೇಟ್ ಇದೆ. ತುಂಬಾ ಅಂದ್ರೆ ತುಂಬಾನೇ ಲೈಟ್ ವೇಟ್ ಇದೆ. ಮತ್ತೆ ಇಲ್ಲೊಂದು ಪವರ್ ಬಟನ್ ಇದೆ ಈ ಕಡೆ, ಮತ್ತೆ ಈ ಕಡೆ ಕೂಡ ಇದೆ. ಅಂದ್ರೆ ಇಲ್ಲೂ ಕೂಡ ಟಾರ್ಚ್ ಇದೆ, ಈ ಸೈಡ್ ಕೂಡ ಟಾರ್ಚ್ ಇದೆ. ಎರಡು ಕಡೆನೂ ಟಾರ್ಚ್ ಇದೆ. ಎರಡು ಟೈಮ್ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಿಲ್ಲ, ಟ್ರೈ ಮಾಡಿ ನೋಡೋಣ. ಆಮೇಲೆ ನೋಡಿ, ಇಲ್ಲೂ ಒಂದ್ ರೀತಿ ಲೈಟ್ ಇದೆ, ಇಲ್ಲೊಂದು ಲೈಟ್ ಇದೆ, ಇಲ್ಲೊಂದ್ ರೀತಿ ಲೈಟ್ ಇದೆ. ಸೊ ಸಖತ್ ಡಿಫ್ರೆಂಟ್ ಆಗಿರೋ ರೀತಿ ನಾವು ಕಾಣಿಸ್ತಾ ಇದೆ ಇದು. ಸೊ ಟ್ರೈ ಮಾಡಿ ನೋಡೋಣ ಇವಾಗ ಹೆಂಗ್ ವರ್ಕ್ ಆಗುತ್ತೆ ಅಂತ. ಆಮೇಲೆ ಇಲ್ಲಿ ಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. USB ಪೋರ್ಟ್ ಇದೆ. ಆಮೇಲೆ ಇಲ್ಲಿ ಚಾರ್ಜ್ ಮಾಡೋದಕ್ಕೂ ಕೂಡ ಒಂದು ಪೋರ್ಟ್ ಇದೆ. ಇದು ಪವರ್ ಬ್ಯಾಂಕ್ ಆಗಿ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಮೊದಲನೇದಾಗಿ ಪವರ್ ಬ್ಯಾಂಕ್ ಆಗಿ ಯೂಸ್ ಆಗುತ್ತಲ್ವಾ, ಸೊ ಅದನ್ನೇ ಚೆಕ್ ಮಾಡಿ ನೋಡೋಣ. ಪ್ಲಗ್ ಮಾಡ್ತಾ ಇದ್ದೀನಿ ಕೇಬಲ್, ಹಂಗೆ ಮೊಬೈಲಿಗೆ ಹಾಕಿ ಬಿಡೋಣ. ಎಸ್, ಚಾರ್ಜ್ ಆಗ್ತಾ ಇದೆ. ಸೊ ಪವರ್ ಬ್ಯಾಂಕ್ ಆಗಿ ಯೂಸ್ ಆಗುತ್ತೆ, ಕನ್ಫರ್ಮ್ ಆಯ್ತಾ. ನೆಕ್ಸ್ಟ್ ಏನು, ಟಾರ್ಚ್ ಹೆಂಗಿದೆ ಸೊ ಅದನ್ನ ನೋಡ್ಬೇಕಲ್ವಾ. ಮಸ್ತಾಗಿದೆ ನೋಡಿ, ಫೋಕಸ್ ಕೂಡ ಚೆನ್ನಾಗಿದೆ. ಮತ್ತೆ ಇದನ್ನ ನಾನು ಪೂರ್ತಿ ಚಾರ್ಜ್ ಕೂಡ ಹಾಕಿಲ್ಲ ಇನ್ನು. ಎರಡನೇ ಸಲ ಪ್ರೆಸ್ ಮಾಡಿದ್ರೆ ಇಲ್ಲೂ ಆನ್ ಆಗುತ್ತೆ ಲೈಟು, ಮೂರನೇ ಸಲ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಮತ್ತಿದು 1 2, ಆಮೇಲೆ ಓಕೆ ಇದನ್ನ ಪ್ರೆಸ್ ಮಾಡಿದ್ರೆ ನೋಡಿ, ಇದು ವೈಟ್ ಲೈಟು, ಪ್ಯೂರ್ ವೈಟ್ ಲೈಟ್ ಇದು. ಮತ್ತೆ ಈ ಕಡೆ ಏನಿದೆ, 2 ಸಲ ಪ್ರೆಸ್ ಮಾಡಿದ್ರೆ ನೋಡಿ ಇದು ಆನ್ ಆಗುತ್ತೆ. ಸೊ ಸಖತ್ ಯುನಿಕ್ ಆಗಿದೆ. ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ, ಲೈಟ್ ಎಲ್ಲ ಆಫ್ ಮಾಡಿ ತೋರಿಸ್ತೀನಿ, ಅವಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಓಕೆ, ಇವಾಗ ನೋಡಿ. ಸೊ ಈ ಕಡೆ ಬಟನ್ ನಾನು ಪ್ರೆಸ್ ಮಾಡಿರೋದು. ಸೊ ವೈಟ್ ಲೈಟ್ ಪ್ರೊಡ್ಯೂಸ್ ಆಗ್ತದೆ, ತುಂಬಾನೇ ಸ್ಟ್ರಾಂಗ್ ಆಗಿದೆ ಲೈಟು. ಆಮೇಲೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಈ ಕಡೆ ಲೈಟ್ ಆನ್ ಆಗುತ್ತೆ ನೋಡಿ. ಇದು ಸೈಡ್ ಎರಡು ಇದೆಲ್ಲ ಅದು ಆನ್ ಆಗುತ್ತೆ ನೋಡಿ, ಈ ರೀತಿ. ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಓಕೆ, ಇವಾಗ ಈ ಕಡೆ ಬಟನ್ ಇದೆಯಲ್ಲ, ಅದು ಪ್ರೆಸ್ ಮಾಡಿ ನೋಡೋಣ ನೋಡಿ, ಈ ಕಡೆ ಆನ್ ಆಯ್ತು. ಇದು ಸ್ವಲ್ಪ ಹಿಂಗೆ ವಾರ್ಮ್ ಕಲರ್ ಬರುತ್ತೆ, ಅವಾಗ ಈ ಕಡೆದು ಆನ್ ಇದೆ. ಇದನ್ನ ನಾನಿನ್ನು ಆಫ್ ಮಾಡಿಲ್ಲ. ಇನ್ನೊಂದ್ಸಲ ಪ್ರೆಸ್ ಮಾಡಿ, ಸೈಡ್ ಇದೆಯಲ್ವಾ 2 ಲೈಟ್, ಅದನ್ನು ಆನ್ ಮಾಡ್ಕೊಂಡಿದ್ದೀನಿ. ಇದು ಇನ್ನೂ ಆನ್ ಇದೆ. ಸೊ ಇದನ್ನ ಆಫ್ ಮಾಡಿ, ಇಲ್ಲಿ ಮಿಡ್ಲ್ ಇದೆಯಲ್ಲ ಅದನ್ನು ಆನ್ ಮಾಡೋಣ ಇವಾಗ ನೋಡಿ. ಅದು ಕೂಡ ಆನ್ ಆಯ್ತು. ಒಟ್ಟಿಗೆ ಕೂಡ ಯೂಸ್ ಮಾಡ್ಬೋದು. ಸಖತ್ತಾಗಿದೆ ಲೈಟು, ಸಖತ್ ಪವರ್ಫುಲ್ ಕೂಡ ಇದೆ. ಇವಾಗ ಕಂಪ್ಲೀಟ್ ಆಗಿ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಸಖತ್ ಲೈಟ್ ವೇಟ್ ಇದೆ. ನನಗಂತೂ ಇದು ಸಖತ್ ಇಷ್ಟ ಆಯ್ತು. ಒಂದು ಕ್ಲಿಕ್ಕಿಗೆ ನೋಡಿ, ಇದು ಸ್ವಲ್ಪ ವಾರ್ಮ್ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ವಲ್ಪ ಯೆಲ್ಲೋ ಶೇಡ್ ಬರ್ತಾ ಇದೆ. ಸೊ ಇದನ್ನು ಆನ್ ಮಾಡಿಟ್ಟು ಅಟ್ ದ ಸೇಮ್ ಟೈಮ್ ಬ್ಯಾಟ್ರಿ ಮುಂದೆ ಹಿಂದೆ ಎರಡು ಕಡೆ ಆನ್ ಮಾಡ್ಬೋದು ನೋಡಿ. ಹಿಂದೆ ಆನ್ ಇದೆ, ಈ ಕಡೆ ಆನ್ ಇದೆ. ಕ್ರೇಜಿ. ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಹೋಗೋವರಿಗೂ ಟಾರ್ಚ್ ಆನ್ ಆಗುತ್ತೆ, ಹಿಂದ್ಗಡೆ ಬರೋವರಿಗೂ ಕೂಡ ಟಾರ್ಚ್ ಆನ್ ಆಗಿರುತ್ತೆ. ಮಸ್ತಾಗಿದೆ. ಇವಾಗ ಒಂದೇ ಸೆಟ್ ಟಾರ್ಚ್ ಇದ್ರೆ ನೀವು ಮುಂದ್ಗಡೆ ಹಿಂಗೆ ಹೋಗ್ತಾ ಇದೀರ ಅಂತ ತಿಳ್ಕೊಳ್ಳಿ. ಹಿಂದ್ಗಡೆ ಬರ್ತಾ ಇರೋರಿಗೆ ಟಾರ್ಚ್ ಇರೋದಿಲ್ಲ, ಅವರಿಗೆ ಸಪರೇಟ್ ಆಗಿರೋ ಟಾರ್ಚ್ ಬೇಕಾಗಿರುತ್ತೆ. ಬಟ್ ಈ ಬ್ಯಾಟ್ರಿನಲ್ಲಿ ಹಂಗಲ್ಲ, ಮುಂದ್ಗಡೆನೂ ಟಾರ್ಚ್ ಇದೆ, ಹಿಂದ್ಗಡೆನೂ ಟಾರ್ಚ್ ಇದೆ. ಸೊ ಸಮಸ್ಯೆನೇ ಇಲ್ಲ, ಮಸ್ತಾಗಿದೆ. ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಸೈಡ್ ಲೈಟ್ ಕೂಡ ಇದೆ. ಸೈಡ್ ಬೇಕಾದ್ರೆ ಸೈಡು, ಹಿಂದ್ ಬೇಕಾದ್ರೆ ಹಿಂದೆ, ಯಾವ ಕಡೆ ಬೇಕೋ ಆ ಕಡೆ ನೀವು ಇದನ್ನ ಸಖತ್ತಾಗಿ ಯೂಸ್ ಮಾಡ್ಕೊಳ್ಬೋದು. ನನಗಂತೂ ಸಖತ್ ಇಷ್ಟ ಆಯ್ತು ಇದು. ಮಸ್ತಾಗಿದೆ ಪ್ರಾಡಕ್ಟು. ಮತ್ತೆ ಇದ್ರ ಬೆಲೆ ಏನಿದೆ, 800 rupees ಆ ಪ್ರೈಸ್ ಸಿಗ್ತಾ ಇದೆ.
ಮತ್ತೆ ಇದನ್ನ ನೀವು ಕಂಪ್ಲೀಟ್ 5ರಿಂದ 8 ಗಂಟೆ ಯೂಸ್ ಮಾಡ್ಕೊಳ್ಬಹುದು. ಕ್ರೇಜಿ 2400 mAh ಬ್ಯಾಟ್ರಿ ಕೂಡ ಇದೆ. ಸೊ ಸಖತ್ತಾಗಿದೆ. ಸೊ ಪವರ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಹಾಗೇನೆ ಇಲ್ಲಿ ಸೋಲಾರ್ ಪ್ಯಾನಲ್ ಕೂಡ ಇರೋದ್ರಿಂದ ಸೋಲಾರ್ ಮೂಲಕ ಇದು ಚಾರ್ಜ್ ಕೂಡ ಆಗುತ್ತೆ. ಎಲೆಕ್ಟ್ರಿಸಿಟಿ ಮೂಲಕ ಕೂಡ ಚಾರ್ಜ್ ಮಾಡ್ಕೊಳ್ಬಹುದು. ಪವರ್ ಬ್ಯಾಂಕ್ ಆಗಿ ಇದರಿಂದ ಔಟ್ಪುಟ್ ಅನ್ನು ಕೂಡ ಪಡ್ಕೊಳ್ಬಹುದು. ಹಾಗೇನೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಎರಡು ಸೈಡ್ ಕೂಡ ಇದಕ್ಕೆ ಟಾರ್ಚ್ ಇದೆ. ಮಸ್ತ್ ಆಗಿದೆ. ಮತ್ತೆ ಸೈಡ್ ಕೂಡ ಟಾರ್ಚ್ ಇದೆ. ಸೂಪರ್. ಈ ಒಂದು ಬೆಲೆಗೆ ಮಸ್ಟ್ ಬೈ ಅಂತ ಹೇಳ್ತೀನಿ. ನೀವೇನಾದ್ರೂ ಟ್ರೆಕ್ಕಿಂಗ್ ಮಾಡ್ತೀರಾ, ಕ್ಯಾಂಪಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ನಿಮ್ಮ ಒಂದು ಬ್ಯಾಗ್ ಅಲ್ಲಿ ಇರಲೇಬೇಕು. ಸಖತ್ ಲೈಟ್ ವೇಟ್ ಇದೆ ಮಾತ್ರ. ನೋಡಿ ನಿಮ್ಗೆ ಫೀಲ್ ಆಗ್ತಿದೆಯೋ ನಾನು ಹಿಡ್ಕೊಂಡಿರೋದಲ್ವಾ, ಸೊ ಹೀಗಾಗಿ ನನಗೆ ಫೀಲ್ ಆಗ್ತಾ ಇದೆ. ನಿಮಗೂ ಗೊತ್ತಾಗ್ಬೋದು. ಈಸಿ ಇದೆ. ತುಂಬಾ ಅಂದ್ರೆ ತುಂಬಾನೇ ಲೈಟ್ ವೇಟ್ ಇದೆ. ಇದು ಚಿಕ್ಕ ಮಕ್ಕಳು ಕೂಡ ಕ್ಯಾರಿ ಮಾಡಬಹುದು, ಅಷ್ಟು ಲೈಟ್ ವೇಟ್ ಇದೆ. ಬಟ್ ಸಖತ್ ಯೂಸ್ಫುಲ್ ಆಗೋ ಪ್ರಾಡಕ್ಟ್. ಬೈ ಮಾಡೋರಿದ್ರೆ ಇದನ್ನ ಬೈ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್, ಕಾಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.